348 rupees ಅನ್ಲಿಮಿಟೆಡ್ ಕಾಂಬೋ ತರಿಸಿದ್ದೀವಿ. ಇದರಲ್ಲಿ ನಿಮಗೆ 4 ವೆರೈಟಿ ಸ್ಟಾರ್ಟರ್ಸ್ ಹಂಗಂದ್ರೆ ನೋಡೋಕೋದ್ರೆ 2 ವೆರೈಟೀಸ್ ಡ್ರೈ ಸ್ಟಾರ್ಟರ್ಸು, 2 ಗ್ರೇವಿ, 1 ಚಿಕನ್ ಬಿರಿಯಾನಿ, 1 ಮೊಟ್ಟೆ, ಸ್ಯಾಲೆಡು, ರೈತ, ಶೇರ್ವಾ, ಐಸ್ ಕ್ರೀಮ್ ಅಂತ ಎಷ್ಟು ಬೇಕಂದ್ರೂ ನೀವು ತಿಂತಾ ಇರ್ಬೋದು. ಎಲ್ಲಾನು ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಅನ್ನೋದು ಬೆಂಗಳೂರಲ್ಲಿ ತುಂಬಾ ಕಡೆ ನಡೀತಾ ಇದೆ ಸರ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ನಮ್ಮಲ್ಲಿ ಏನು ಅನ್ಲಿಮಿಟೆಡ್ ಅಂತ ಎಲ್ಲ ಕೊಡ್ತಾರೆ, ಅದಕ್ಕಿಂತ ನಾವು ತುಂಬಾನೇ ಡಿಫ್ರೆಂಟ್ ಆಗಿದ್ದೀವಿ. ಟೇಸ್ಟ್ ಅಂದ್ರೆ ಒಂದರ ಮೇಲೆ ಒಂದು ಸಖತ್ತಾಗಿದೆ ಹಂಗೆ ಹೇಳ್ಬೋದು. ಒಂದು ತಿಂದರೆ ಇನ್ನೊಂದು ತಿನ್ನೋಣ ಅನಿಸುತ್ತೆ. ಆ್ಯಕ್ಚುಲಿ ಒಂದು ಲೈನಾಗಿ ನಿಂತ್ಕೊಬಿಟ್ಟಿರ್ತಾರೆ ಫುಲ್ಲು ಬರಲಾ ಅಂತ ಅಂದ್ಬಿಟ್ಟು. ಸೊ ನೀವು ಬನ್ನಿ ಅಂದಿದ ತಕ್ಷಣ ಎಲ್ಲರೂ ಹಂಗೆ ಓಡ್ಬಂದ್ಬಿಟ್ಟು ಚೆನ್ನಾಗಿದೆ. ಎಸಿಕ್ಕೆ ತುಂಬ ವರ್ತ್ ಅನ್ಸುತ್ತೆ ಬ್ರೋ. ಎಷ್ಟು ಸರಿ ಆದರೂ ತಿನ್ಬೋದು. 1 ಸತಿ 2 ಸತಿ 10 ಸತಿ ನಿಮ್ಮ ಕೆಪಾಸಿಟಿ ಮೇಲೆ ಎಷ್ಟಾದರೂ ತಿನ್ನಿ. ಸರ್ ನಮ್ಮಲ್ಲಿ ಪಾರ್ಟಿ ಹಾಲ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಸರ್. ವಾರಕ್ಕೆ ಒಂದು 2-3 ಸರಿ ಹೋಗ್ಬಿಡ್ಬೋದು ಅನ್ಸುತ್ತೆ. ಈ ಒಂದು 4 ಶೈಲಿಯ ಪಾಕ ಪದ್ಧತಿನ ನಾವು ಒಂದೇ ಬಾಳೆ ಎಲೆನಲ್ಲಿ ತರೋ ಅಂತ ಪ್ರಯತ್ನ ಮಾಡಿದೀವಿ ಸರ್. ಅನ್ಲಿಮಿಟೆಡ್ ಅಂದರೆ ಕೇಳಿದ ತಕ್ಷಣ ಹಾಕ್ತಾರೆ, ಗುಡ್ ರೆಸ್ಪಾನ್ಸ್ ಇದೆ. ಜಾಸ್ತಿ ಬಿಲ್ ಆಗ್ತಾರೆ ಅಂತ ಅನ್ಕೊಂಡೆ, ಬಟ್ ನೀವು ಎಷ್ಟೇ ತಿಂದ್ರು 348 rupeesಗೆ ಅನ್ಲಿಮಿಟೆಡ್ ಕಾಂಬೋ. ಬೇರೆ ಕಡೆ ತರ ಸ್ಟಾರ್ಟರ್ಸ್ ಲಿಮಿಟೆಡ್, ಬಿರಿಯಾನಿ ಅನ್ಲಿಮಿಟೆಡ್ ಈ ರೀತಿ ಇಲ್ಲ ಸರ್. ಇನ್ನೊಂದೇನು ಖುಷಿ ಅಂತಂದ್ರೆ ಎಲ್ಲೋ ಖಾಲಿ ಆಗ್ಬಿಡುತ್ತೆ ಅಂತ ಭಯನೇ ಪಡ್ಕೋಬಾರ್ದು. ಅನ್ಲಿಮಿಟೆಡ್ ಅಲ್ವಾ, ಎಷ್ಟಾದ್ರೂ ಖಾಲಿ ಮಾಡ್ಕೊಂಡು ತಿರ್ಗಿ ಹಾಕ್ಸ್ಕೋಬೇಕು, ಅದೇ ಮ್ಯಾಟರು. ನಾವು ಏನು ಬಾಳೆಹಣ್ಣಿನಲ್ಲಿ ಬಡಿಸ್ತೀವೋ ಪ್ರತಿಯೊಂದು ಐಟಮ್ಸ್ ಕೂಡ ಅನ್ಲಿಮಿಟೆಡ್ ಇರ್ತದೆ ಸರ್. ನಾನು ನೆಕ್ಸ್ಟ್ ಇವ್ರು ಕೊಡ್ತೀನಿ, ನಮ್ಮ ಲೀಡ್ರ್ ಇವರು. ಒಬ್ಬೊಬ್ರು ಫ್ರೆಂಡ್ಸ್ ಇರ್ತಾರೆ, ಟ್ರೀಟ್ ಬೇಕೇ ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಇದನ್ನ ಶೇರ್ ಮಾಡಿ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನೋಡೋಕೋದ್ರೆ ಒಂದು ಬ್ಯೂಟಿಫುಲ್ ಡೇ ಗೈಸ್. 348 rupeesಗೆ ಅನ್ಲಿಮಿಟೆಡ್ ಊಟ ಕೊಡ್ತಾ ಇದ್ದಾರೆ ಅಂತ ಬಿಟ್ಟು ಕೇಳ್ಪಟ್ಟೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ ವಿಜಯನಗರ RPC ಲೇಔಟ್ 5th ಮೇನ್ ರೋಡ್, ಪೋಸ್ಟ್ ಆಫೀಸ್ ಹತ್ರನೇ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ಔಟ್ ಮಾಡಿ. ಈ 348 rupees ಅನ್ಲಿಮಿಟೆಡ್ ಕಾಂಬೋ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ACK ಫ್ಯಾಮಿಲಿ ರೆಸ್ಟೋರೆಂಟು. ಸೊ ಇವರ ಬಿಲ್ಡಿಂಗ್ ನೋಡೋಕೆ ಸಿಕ್ಕಾಪಟ್ಟೆ ಪಾಶ್ ಆಗಿ ದೊಡ್ಡದಾಗಿದೆ. ಸೊ ದೊಡ್ಡದಾಗಿರುವಾಗ ಏನೋ ಲಕ್ಸುರಿಯಾಗಿ ಜಾಸ್ತಿ ಬಿಲ್ ಆಗ್ತಾರೆ ಅಂತ ಅನ್ಕೊಂಡೆ, ಬಟ್ ನೀವು ಎಷ್ಟೇ ತಿಂದ್ರು 348 rupeesಗೆ ಅನ್ಲಿಮಿಟೆಡ್ ಕಾಂಬೋ. 4 ವೆರೈಟಿ ಸ್ಟಾರ್ಟರು, ಬಿರಿಯಾನಿ ರೈಸು, ಪೀಸು ಎಲ್ಲ ಅನ್ಲಿಮಿಟೆಡ್ ಅಂತೆ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಮತ್ತು ಆ್ಯಂಬಿಯನ್ಸ್ ಹೇಳಲೇಬೇಕು, ತುಂಬಾ ಸೂಪರ್ ಆಗಿದೆ. ಪಾರ್ಟಿ ಹಾಲು ಕೂಡ ಇದೆ. ಸೊ ನೀವು ಇನ್ ಕೇಸ್ ಏನಾದ್ರು ಪಾರ್ಟಿ ಮಾಡಬೇಕು ಅಂತಂದರೆ ಪಾರ್ಟಿ ಹಾಲ್ ಫ್ರೀ ಇರುತ್ತೆ. 50 ಜನ ಮಿನಿಮಮ್ ಏನೋ ಮೆಂಬರ್ಸ್ ಇದೆ. ಸೊ ಎಕ್ಸಾಕ್ಟ್ಲಿ ಡೀಟೇಲ್ಸು ಒಳಗೋಗ್ಬಿಟ್ಟು ತಿಳಿಸ್ಕೊಡ್ತೀನಿ. ನನಗೆ ಮೇನ್ ಅಟ್ರಾಕ್ಟ್ ಆಗಿರೋದು ಇವ್ರ ಆ್ಯಂಬಿಯನ್ಸು. ಬಿಕಾಸ್ ಇವ್ರ ಆ್ಯಂಬಿಯನ್ಸ್ ನೋಡೋಕೆ ಸರ್ವಿಸ್ ಹಾಲ್ ಕೆಳಗೆ ಹೋಗ್ಬಿಟ್ಟು ನಾರ್ಮಲ್ ಸರ್ವಿಸ್ ಹಾಲ್ ಇರುತ್ತೆ, ಮೇಲೆ ಫ್ಯಾಮಿಲಿಯಾಗಿ ಬರ್ತಾರೆ ಅಂತಂದರೆ AC ಸರ್ವಿಸ್ ಹಾಲ್ ಇದೆ. ಅದಕ್ಕೂ ಮೇಲೆ ಜಾಸ್ತಿ ಪಾರ್ಟಿ ಮಾಡ್ತೀನಿ, ಬರ್ತ್ಡೇ ಫಂಕ್ಷನ್ಸ್ ಎಲ್ಲ ಮಾಡ್ತೀನಿ ಅಂತಂದರೆ ಪಾರ್ಟಿ ಹಾಲು ಕೂಡ ಇದೆ. ಸೊ ಎಸ್, ಒಳಗೋಗ್ಬಿಟ್ಟು ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಫುಡ್ಡು ಟೆಂಪ್ಟ್ ಆಗ್ತಾ ಇದೆ 348 rupees ಅನ್ಲಿಮಿಟೆಡ್ ಕಾಂಬೋನ ಟ್ರೈ ಮಾಡೋಕ್ಕೆ. ಸೊ ಬನ್ನಿ, ಲೇಟ್ ಆಗ್ತಾಯಿದೆ, ಜಾಸ್ತಿ ಮಾತಾಡ್ತಿದ್ದೀನಿ ಅನ್ಸುತ್ತೆ. ಸೊ ಬನ್ನಿ ಒಳಗೋಗ್ಬಿಟ್ಟು ಟ್ರೈ ಮಾಡೋಣ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀವಾಸ್ತವ್ ಅಂತ ಸರ್. ಯಾವಾಗ ಶುರು ಆಗಿದ್ದು ACK ಫ್ಯಾಮಿಲಿ ರೆಸ್ಟೋರೆಂಟ್? ಸರ್ ನಮ್ಮದು ಜುಲೈ ಲಾಸ್ಟ್ ವೀಕ್ನಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, 20th ಸ್ಟಾರ್ಟ್ ಮಾಡಿದ್ದೀವಿ ಸರ್, ಜುಲೈ ಲಾಸ್ಟ್ ವೀಕ್. ಸೂಪರ್ ಸರ್. ಸೊ ಇದು ಆಕ್ಚುಲಿ ನೋಡೋಕೆ ಯಾವ ಥರ ಕಾನ್ಸೆಪ್ಟ್ ಅಲ್ಲಿ ಶುರು ಮಾಡಿದ್ದೀರಾ ಸರ್? ಅನ್ಲಿಮಿಟೆಡ್ ಅನ್ನೋದು ಬೆಂಗಳೂರಲ್ಲಿ ತುಂಬಾ ಕಡೆ ನಡೀತಾ ಇದೆ ಸರ್, ಎಲ್ಲರಿಗೂ ಗೊತ್ತಿರೋ ಹಾಗೆ. ಬಟ್ ನಾವು ಎಲ್ಲರಿಗಿಂತ ವಿಭಿನ್ನವಾಗಿದ್ದೀವಿ ಸರ್. ಓಕೆ, ನಮ್ಮಲ್ಲಿ ಏನು ಅನ್ಲಿಮಿಟೆಡ್ ಅಂತ ಎಲ್ಲ ಕೊಡ್ತಾರೆ, ಅದಕ್ಕಿಂತ ನಾವು ತುಂಬಾನೇ ಡಿಫ್ರೆಂಟ್ ಆಗಿದ್ದೀವಿ. ಅದ್ರ ಪ್ರಕಾರ ಹೇಳಬೇಕು ಅಂದರೆ, ಏನೀಗ ಮಲ್ಟಿ ಕ್ವಿಷನ್ ರೆಸ್ಟೋರೆಂಟ್ ಅಂತ ಕರೀತಾರೆ, ಅಂದರೆ ಬಹುಪಾಕ ಪದ್ಧತಿ ಅಂತ. ಈ ಒಂದು 4 ಶೈಲಿಯ ಪಾಕ ಪದ್ಧತಿನ ನಾವು ಒಂದೇ ಬಾಳೆ ಎಲೆನಲ್ಲಿ ತರೋ ಅಂತ ಪ್ರಯತ್ನ ಮಾಡಿದ್ದೀವಿ ಸರ್. ನಮ್ಮಲ್ಲಿ ಇಂಡಿಯನ್ ಆಗಿರ್ಬೋದು, ನಾಟಿ, ಚೈನೀಸು, ತಂದೂರಿ, ಈ ಎಲ್ಲ 4 ವೆರೈಟಿನ ನಾವು ಒಂದೇ ಬಾಳೆ ಎಲೆಯಲ್ಲಿ ತಂದಿದ್ದೀವಿ ಸರ್. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಎಲ್ಲ ಈ 4 ವೆರೈಟಿನೂ ಕೂಡ ಕಂಪ್ಲೀಟಾಗಿ ಅನ್ಲಿಮಿಟೆಡ್ ಇರ್ತದೆ. ನಮ್ಮಲ್ಲಿ ಬೇರೆ ಕಡೆ ಥರ ಸ್ಟಾರ್ಟರ್ಸು ಲಿಮಿಟೆಡ್ಡು, ಬಿರಿಯಾನಿ ಅನ್ಲಿಮಿಟೆಡು ಈ ರೀತಿ ಇಲ್ಲ ಸರ್. ನಾವು ಏನು ಬಾಳೆಹಣ್ಣಿನಲ್ಲಿ ಬಡಿಸ್ತೀವೋ ಪ್ರತಿಯೊಂದು ಐಟಮ್ಸ್ ಕೂಡ ಅನ್ಲಿಮಿಟೆಡ್ ಇರ್ತದೆ ಸರ್. ಇದು ನಮ್ಮ ACK ರೆಸ್ಟೋರೆಂಟ್ ವಿಶೇಷತೆ. ಓಕೆ ಓಕೆ. ಸೊ ಇದರಿಂದ ನಿಮ್ಮ ಹತ್ರ ಏನೆಲ್ಲ ಸಿಗುತ್ತೆ ಸರ್? ಸರ್ ನಮ್ಮಲ್ಲಿ ಎಲ್ಲ A to Z ಸರ್. ನಮ್ಮಲ್ಲಿ ಕೋಸ್ಟಲ್ ಇದೆ, ನಾಟಿ ಸ್ಟೈಲ್ ಇದೆ, ಇಂಡಿಯನ್ ಇದೆ, ಚೈನೀಸ್ ಇದೆ, ತಂದೂರಿ ಇದೆ, ಎಲ್ಲನೂ ಸಿಗುತ್ತೆ ಸರ್. ಜೊತೆಗೆ ನಮ್ಮಲ್ಲಿ ವೆಜಿಟೇರಿಯನ್ ಕೂಡ ನಮ್ಮಲ್ಲಿ ಫೇಮಸ್ ಇದೆ ಸರ್, ಸ್ಪೆಷಾಲಿಟಿ ಇದೆ, ತುಂಬ ಐಟಮ್ಸ್ ಇದೆ ವೆಜಿಟೇರಿಯನ್ ಕೂಡ. ಪಾರ್ಟಿ ಹಾಲ್ ಬಗ್ಗೆ ಹೇಳಬೇಕು ಅಂದರೆ, ವಿಜಯನಗರಲ್ಲೇ ನಮ್ಮದು ನಂಬರ್ 1 ಪಾರ್ಟಿ ಹಾಲ್ ಅಂತ ಹೇಳ್ಬೋದು ಸರ್. ಅದಕ್ಕೆ ಯಾಕೆ ಅಂತ ಕೂಡ ನಾನು ಕಾರಣಗಳು ಕೊಡ್ತೀನಿ ಸರ್. ನಮ್ಮಲ್ಲಿ ಪಾರ್ಟಿ ಹಾಲ್ಗೆ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಸರ್. ಮೇಯ್ನ್ ಬರೀ ಫುಡ್ ಚಾರ್ಜಸ್ ಮಾಡ್ತೀವಿ, ಪಾರ್ಟಿ ಹಾಲ್ನ ಫ್ರೀಯಾಗಿ ಬಿಟ್ಕೊಡ್ತೀವಿ ಸರ್ ಬರೋರಿಗೆ, ಕಸ್ಟಮರ್ಸ್ಗೆ. ಜೊತೆಗೆ ನಮ್ಮಲ್ಲಿ ಸಣ್ಣ ಪಾರ್ಟಿಯಿಂದ ಹಿಡಿದು ದೊಡ್ಡ ಪಾರ್ಟಿಗಳ ತನಕ ಮಾಡ್ಬೋದು ಸರ್. ಸಣ್ಣ ಪಾರ್ಟೀಸ್ ಆದರೆ ಅಲ್ಲೇ ಬಫೆಟ್ ಅರೇಂಜ್ ಮಾಡ್ಕೊಡ್ತೀವಿ ಒಂದೇ ಸಿಂಗಲ್ ಹಾಲ್ನಲ್ಲಿ. ಇಲ್ಲ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದಾಗ ಏನು ಮಾಡ್ತೀವಿ, ನಮ್ಮಲ್ಲಿ 2 ಹಾಲ್ ಇದೆ. ಎಕ್ಸ್ಕ್ಲೂಸಿವ್ ಆಗಿ ಡೈನಿಂಗ್ ಹಾಲ್ ಕೂಡ ಪಾರ್ಟಿ ಹಾಲ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಓಕೆ, ನೈಸ್, ಸೂಪರ್ ಸರ್. ಸೊ ಎಷ್ಟು ಮಿನಿಮಮ್ ಮೆಂಬರ್ಸ್ ಬೇಕು ಸರ್ ಪಾರ್ಟಿ? ಸರ್ ಮಿನಿಮಮ್ ಒಂದು 50 ಮೆಂಬರ್ಸ್, 50 ಮೆಂಬರ್ಸ್ ಇದ್ರೆ ಕಂಪ್ಲೀಟ್ ಆಗಿ ಪಾರ್ಟಿ ಹಾಲ್ ಚಾರ್ಜಸ್ ಫ್ರೀ ಇರ್ತದೆ ಸರ್. ಇಲ್ಲ ತುಂಬ ಕಡಿಮೆ ಜನ ಬಂದಾಗ ಏನು ಮಾಡ್ತೀವಿ, ಮಿನಿಮಮ್ ಚಾರ್ಜ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಸರ್. ಅಡ್ರೆಸ್ಸು ತುಂಬ ಈಸಿ ಇದೆ, ಯಾಕೆಂದರೆ ನಮ್ಮಲ್ಲಿ ವಿಜಯನಗರ RPC ಲೇಔಟ್ ಮೇನ್ ರೋಡ್, 5th ಮೇನ್ ರೋಡ್ನಲ್ಲೇ ನಮ್ಮ ಲೊಕೇಶನ್ ಬರುತ್ತೆ ಸರ್. ACK ಅಂದರೆ ಇದು ದೊಡ್ಡ ಬಿಲ್ಡಿಂಗ್ ಇದೆ, ತುಂಬ ಪಾಶ್ ಆಗಿದೆ.
ಫ್ಯಾಮಿಲಿ ಕ್ರೌಡ್ನ ಅಟ್ರಾಕ್ಟ್ ಮಾಡೋ ಥರ ಇಲ್ಲಿ ಇಂಟೀರಿಯರ್ಸ್ ಇದೆ. ಹಾಗಾಗಿ ಜನಗಳಿಗೆ ನೋಡಿದ ತಕ್ಷಣ ಇದು ಎ ಸಿ ಕೆ ರೆಸ್ಟೋರೆಂಟ್ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಈಸಿ ಆಕ್ಸಿಸ್ ಸರ್. ನಮಗೆ ಮೇನ್ ರೋಡ್ ಬಸ್ ಡಿಪೋ ಇಂದ ಒಂದೇ ರೋಡ್ ಸ್ಟ್ರೈಟ್ ಬಂದರೆ ಪೋಸ್ಟ್ ಆಫೀಸ್ ಸರ್ಕಲ್ ಬರುತ್ತೆ. RPC ಲೇಔಟ್ ಸರ್ಕಲಿಂದ ಕೇವಲ 100 to 150 ಮೀಟರ್ಸ್ ಬಂದರೆ ನಮ್ಮ ಎ ಸಿ ಕೆ ರೆಸ್ಟೋರೆಂಟ್ ಸಿಗುತ್ತೆ ಸರ್. ಟೈಮಿಂಗ್ಸು ಬೆಳಗ್ಗೆ ಒಂದು 11:30 11:45 ಓಪನ್ ಆಗ್ತದೆ. ಮಧ್ಯಾಹ್ನ ಒಂದು 4:30 to 6:30 ಕ್ಲೋಸ್ ಮಾಡಿರ್ತೀವಿ ಸರ್, ಬ್ರೇಕ್ ಕೊಟ್ಟಿರ್ತೀವಿ. ಮತ್ತೆ 6:30 to ರಾತ್ರಿ 11:30 ತನಕ ಅವೈಲಬಲ್ ಇರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ವರ್ಷಿತ್, ಇಲ್ಲಿ 3 to 4 ಸ್ಟೆಪ್ಸ್ ಆಫ್ ಸ್ಟಾರ್ಟರ್ಸ್ ಕೊಡ್ತಾರೆ. ಒನ್ ಟೈಪ್ ಆಫ್ ಬಿರಿಯಾನಿ ಇರುತ್ತೆ, ಎಗ್ ಆ್ಯಂಡ್ ಅನ್ಲಿಮಿಟೆಡ್ ಅಂದರೆ ಕೇಳಿದ ತಕ್ಷಣ ಹಾಕ್ತಾರೆ. ಗುಡ್ ರೆಸ್ಪಾನ್ಸ್ ಇದೆ ಬ್ರೋ. ತುಂಬ ಚೆನ್ನಾಗಿದೆ ಸ್ಟಾಟಸ್ಸು ಎಲ್ಲ. 349 ತುಂಬ ವರ್ತಿದೆ ಅನಿಸುತ್ತೆ. ಲೈಕ್ ಎಲ್ಲರೂ ಇನ್ನೂ ಬಂದು ಫ್ರೆಂಡ್ಸ್ ಅವ್ರ ಫ್ಯಾಮಿಲಿನ ಕರ್ಕೊಂಬಂದು ಎಲ್ಲ ರೆಸ್ಟೋರೆಂಟಲ್ಲಿ ತಿನ್ನಬೇಕು. ಚೆನ್ನಾಗಿದೆ ಎ ಸಿ ಕೆ, ತುಂಬ ವರ್ತ್ ಅನಿಸುತ್ತೆ ಬ್ರೋ. ಚಿಕನ್ ಟಿಕ್ಕಾ, ಆಮೇಲೆ ಚಿಕನ್ ಗ್ರೇವಿ, ಆಮೇಲೆ ಬಿರಿಯಾನಿ, ಪೆಪ್ಪರ್ ಡ್ರೈ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲಿ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಸರ್. ಊಟ ಅಂತೂ ಸೂಪರ್ ಆಗಿದೆ. ಟೇಸ್ಟ್ ಅಂದರೆ ಒಂದರ ಮೇಲೆ ಒಂದು ಸಖತ್ತಾಗಿದೆ, ಹಂಗೆ ಹೇಳ್ಬೋದು. ಒಂದು ತಿಂದರೆ ಇನ್ನೊಂದು ತಿನ್ನೋಣ ಅನಿಸುತ್ತೆ. ಆ ಮೊಟ್ಟೆ ನಮ್ಗೆ ಸ್ವಲ್ಪ ಲೇಟಾಗಿ ಹಾಕಿದ್ರು, ಬಟ್ ಲೇಟೆಸ್ಟಾಗಿ ಸಖತ್ತಾಗಿದೆ ಇದು ಮಾತ್ರ. ನೆಕ್ಸ್ಟ್ ಇವ್ರು ಕೊಡ್ತೀನಿ, ನಮ್ಮ ಲೀಡ್ರ್ ಇವರು. ಸೊ ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಹಂಗಂದ್ರೆ 348 rupees ಅನ್ಲಿಮಿಟೆಡ್ ಕಾಂಬೋ ತರಿಸಿದ್ದೀವಿ. ಇದರಲ್ಲಿ ನಿಮಗೆ 4 ವೆರೈಟಿ ಸ್ಟಾರ್ಟರ್ಸ್ ಹಂಗಂದ್ರೆ ನೋಡೋಕೆ 2 ವೆರೈಟೀಸ್ ಡ್ರೈ ಸ್ಟಾರ್ಟರ್ಸು, 2 ಗ್ರೇವಿ, 1 ಚಿಕನ್ ಬಿರಿಯಾನಿ, 1 ಮೊಟ್ಟೆ, ಸ್ಯಾಲೆಡು, ರೈತ, ಶೇರ್ವಾ, ಐಸ್ ಕ್ರೀಮ್ ಅಂತ ಎಷ್ಟು ಬೇಕಂದ್ರೂ ನೀವು ತಿಂತಾ ಇರ್ಬೋದು. ಎಲ್ಲನೂ ಅನ್ಲಿಮಿಟೆಡ್ ಗೈಸ್. ನೀವು ಕರೀತಾ ಇರ್ಬೋದು. ಆ್ಯಕ್ಚುಲಿ ನೋಡ್ಕೊಂಡು ಒಂದು ಲೈನಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಫುಲ್ಲು ಬರಲ್ಲ ಅಂತ ಅಂದ್ಬಿಟ್ಟು. ಸೊ ನೀವು ಬನ್ನಿ ಅಂದಿದ ತಕ್ಷಣ ಎಲ್ಲರೂ ಹಂಗೆ ಓಡ್ಬಂದ್ಬಿಟ್ಟು ನಿಮಗೆ ಯಾವ ಸ್ಟಾರ್ಟರ್ ಖಾಲಿ ಆಗಿದ್ರು ಕೂಡ ಅದನ್ನು ನೀವು ರೀಫಿಲ್ ಮಾಡಿಸ್ಕೊಂಡು ಎಷ್ಟು ಸರಿ ಆದರೂ ತಿನ್ಬೋದು. 1 ಸತಿ 2 ಸತಿ 10 ಸತಿ ನಿಮ್ಮ ಕೆಪಾಸಿಟಿ ಮೇಲೆ ಎಷ್ಟಾದರೂ ತಿನ್ನಿ. ಇಲ್ಲೇ ಹಾಕಿದ್ದಾರೆ ನೋಡಿಕೋದ್ರೆ. ಇಲ್ಲೊಂದು ಏನಂತಂದರೆ 4 ವೆರೈಟೀಸ್ ಇನ್ ಸಿಂಗಲ್ ಮೀಲ್. ಹಂಗಂದರೆ ಇದರಲ್ಲಿ ತಂದೂರಿ ಇದೆ, ಇಂಡಿಯನ್ ಇದೆ, ನಾಟಿ ಸ್ಟೈಲ್ ಇದೆ, ಚೈನೀಸು ಇದೆ. ಇನ್ನೇನು ಬೇಕು, ಪಾರ್ಟಿ ಹಾಲು ಕೂಡ ಇದೆ. ಸೊ ಎಲ್ಲ ಹೇಳ್ಕೊಳ್ತಾ ಹೋಗ್ತೀನಿ. ಸೊ ನಮ್ಮ ಹತ್ರ ಏನೆಲ್ಲ ಇದೆ ಅಂತಂದರೆ ಸ್ಟಾರ್ಟರ್ಸಲ್ಲಿ ತಂದೂರಿ ಚಿಕನು, ಮತ್ತು ಚೈನೀಸಲ್ಲಿ ಚೈನೀಸ್ ಸ್ಟಾರ್ಟರ್ ಒಂದಿದೆ, ಮತ್ತು ಗುಂಟೂರು ಚಿಕನು, ಮತ್ತು ಅಲ್ಲಿ ಪಕ್ಕದಲ್ಲಿ ನಾಟಿ ಸ್ಟೈಲ್ ಚಿಕನು, ಮತ್ತು ಚಿಕನ್ ಬಿರಿಯಾನಿ, ಒಂದು ಬಾಯ್ಲ್ಡ್ ಎಗ್ ಇದೆ, ಚಿಕನ್ ಬಿರಿಯಾನಿ ರೈಸು ಕೂಡ ಸೂಪರಾಗಿದೆ ಅಂತಲೇ ಹೇಳಬೇಕು. ರೈತ, ಶೇರ್ವಾ, ಸ್ಯಾಲೆಡು ಎಲ್ಲನೂ ಇದೆ ಗೈಸ್. ಆ್ಯಕ್ಚುಲಿ ನೋಡೋಕೆ ಫಸ್ಟು ತಂದೂರಿ ಚಿಕನು ಸಾಫ್ಟಾಗಿ ಬೇಕಾಗುತ್ತೆ ಗೈಸ್. ಲಿಟ್ರಲಿ ಸಿಕ್ಕಾಬಡೆ ಸಾಫ್ಟ್ ಅಂತಲೇ ಹೇಳ್ತೀನಿ. ಚಟ್ನಿ ಕೂಡ ಕೊಟ್ಟಿರ್ತಾರೆ. ಚಟ್ನಿ ತಗೊಂಡು ಇಷ್ಟು ಸಾಫ್ಟ್ ಆ್ಯಂಡ್ ಟೆಂಡರ್ ಕೊಟ್ಬಿಟ್ರೆ ಡೆಫಿನೆಟ್ಲಿ ತಂದೂರಿ ಚಿಕನೇ ತಿಂತಾ ಇರ್ಬೋದು. ಸೂಪರ್ ಪೀಸ್ ಗೈಸ್. ಆ್ಯಕ್ಚುಲಿ ಪರ್ಫೆಕ್ಟು ಸಾಫ್ಟ್ ಆ್ಯಂಡ್ ಟೆಂಡರ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಪೆಪ್ಪರ್ ಚಿಕನು ಪಕ್ಕದಲ್ಲೇ ಚಿಕನ್ ಲವರ್ಸ್ಗೆ ಪಕ್ಕಾ ಮಾಡಿರೋ ಒಂದು ಮೆನು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕೂಡ ಸಾಫ್ಟ್ ಟೆಂಡರ್, ನೀವು ಯಾವುದೇ ಪೀಸ್ ಬ್ರೇಕ್ ಮಾಡಿದ್ರು ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿದೆ. ನೆಕ್ಸ್ಟ್ ಲೆವೆಲ್. ಪಕ್ಕದಲ್ಲಿ ಗುಂಟೂರು ಚಿಕನ್, ಇದು ಗ್ರೇವಿ ಅಂದರೆ ಬಿರಿಯಾನಿಗೆಲ್ಲ ನನಗೆ ಲೈಟಾಗಿ ಗ್ರೇವಿ ಹಾಕ್ಕೊಂಡು ತಿಂತಾ ಇರ್ಬೋದು. ಪೀಸಸ್ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಅದು ಗುಂಟೂರು ಗ್ರೇವಿ. ಸೊ ಇಂಡಿಯನ್ ಇದ್ರಲ್ಲಿ ಬರುತ್ತೆ, ನಿಮಗೆ ಸ್ಪೈಸಿಯಾಗಿರುತ್ತೆ. ಪೀಸಸ್ ಬಂದ್ಬಿಟ್ಟು ಬೋನ್ಲೆಸ್ ಇರುತ್ತೆ, ಬೋನ್ ಪೀಸಸ್ ಇರುತ್ತೆ. ಮಜಾ ಮಾಡ್ಬೋದು ಗೈಸ್, ಮಜಾ ಮಾಡ್ಬೋದು. ಪಕ್ಕದಲ್ಲೇ ನಮ್ಮ ನಾಟಿ ಸ್ಟೈಲ್ ಚಿಕನ್ನು ಕೂಡ ಇಲ್ಲಿದೆ. ಸೊ ಇದನ್ನು ಬ್ರೇಕ್ ಮಾಡಿ ತೋರಿಸಿ ನೋಡಿ. ಸಾಫ್ಟು, ಈ ಥರ ಸಾಫ್ಟಾಗಿ ಬ್ರೇಕ್ ಆಗೋದಂತೂ ನನಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಾಫ್ಟಾಗಿ ಬ್ರೇಕ್ ಆಗ್ತಾಯಿದೆ ನೋಡಿ. ಗ್ರೇವಿ ಮಸಾಲಾಸು ಹಂಗೆ ಚೆನ್ನಾಗಿರುತ್ತೆ. ಗೈಸ್ ಇನ್ನೊಂದೇನು ಖುಷಿ ಅಂತಂದರೆ ಎಲ್ಲೋ ಖಾಲಿ ಆಗ್ಬಿಡುತ್ತೆ ಅಂತ ಭಯನೇ ಪಡ್ಕೋಬಾರ್ದು. ಅನ್ಲಿಮಿಟೆಡ್ ಅಲ್ವಾ, ಎಷ್ಟಾದರೂ ಖಾಲಿ ಮಾಡ್ಕೊಂಡು ತಿರ್ಗಿ ಹಾಕ್ಸ್ಕೋಬೇಕು, ಅದೇ ಮ್ಯಾಟರು. ಸೊ ಇವಾಗ ಬಿರಿಯಾನಿ ಗೈಸ್, ಬಿರಿಯಾನಿಗೆ ಬಿಸಿಯಾಗಿ ಹಾಕ್ತಾರೆ. ರೈಸ್ ನೋಡ್ಕೊಂಡ್ರೆ ನಿಮಗೆ ಈ ಥರ ಕ್ವಾಲಿಟಿಯಲ್ಲಿ ಇರುತ್ತೆ. ಉದ್ರಾಗೆ ಬಂದಿದೆ, ನಾಟಿ ಸ್ಟೈಲು. ಸೂಪರ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಪೀಸಸ್ ನೀವು ನೋಡ್ತಿದ್ದೀರಾ ಅಲ್ಲಿ. ಪೀಸ್ ಅಂತೂ ಸಿಕ್ಕಾಪಟ್ಟೆ ಸಾಕಾಗಿದೆ ನಿಶಾಂತ್. ಏನು ಸಾಫ್ಟಾಗಿ ಬ್ರೇಕ್ ಆಗ್ತಾನೆ ಇರುತ್ತೆ ಅನ್ಸುತ್ತೆ, ಅಷ್ಟೊಂದು ಸಾಫ್ಟಾಗಿದೆ ಅಂತಲೇ ಹೇಳ್ತೀನಿ. ರೈಸ್ನ ಇಟ್ಕೊಂಡು ಡೈರೆಕ್ಟ್ ಸ್ವರ್ಗಕ್ಕೆ ಏನು ಹೇಳಿ. ಆ್ಯಕ್ಚುಲಿ ಅವರ ಗ್ರೇವಿ ಇದೆಯಲ್ಲ, ಗ್ರೇವಿನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಟೆಂಪ್ಟ್ ಆಗ್ತಾಯಿದೆ ನನಗೆ ಹಂಗೆ. ಇದು ತಗೊಂಡು ನೋಡಿ, ನೀವೊಂದು ಬೈಟ್ ತೊಗೊಳ್ತೀರಾ? ಓ ಮೈ ಗಾಡ್. ಎಕ್ಸ್ಟ್ರಾಡಿನರಿ ಗೈಸ್, ಎಕ್ಸ್ಟ್ರಾಡಿನರಿ. ಸಿಂಗಲ್ ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿರ್ತಾರೆ. ಬಾಯ್ಲ್ಡ್ ಎಗ್, ಐಸ್ ಕ್ರೀಮ್ ಮಾತ್ರ ಲಿಮಿಟೆಡ್ ಆಗಿರುತ್ತೆ, ಬೇರೆ ಎಲ್ಲ ಅನ್ಲಿಮಿಟೆಡು. ನೆಕ್ಸ್ಟು ಲೆವೆಲ್ ಗೈಸ್. ಈ ಥರ ಬಿರಿಯಾನಿ ಎಲ್ಲ ಕೊಟ್ಬಿಟ್ರೆ ತಿಂತಾ ಇರ್ಬೋದು. ವಾರಕ್ಕೆ ಒಂದು 2-3 ಸರಿ ಬಂದ್ಬಿಡ್ಬೋದು ಅನ್ಸುತ್ತೆ.
ಹೆಂಗೋ ವಿಜಯನಗರಲ್ಲಿ ಈ ಥರ ಒಂದು ಕಾಂಬೋ ನಾವು ಎಲ್ಲೂ ಇಲ್ಲ. ಆ್ಯಕ್ಚುಲಿ 349 ರುಪೀಸ್ಗೆ ಅನ್ಲಿಮಿಟೆಡ್ ಆಗಿ ಅಂದರೆ ಚಿಕನ್ ಟಿಕ್ಕಾ, ಚೈನೀಸಲ್ಲಿ ಐಟಮು, ಇಂಡಿಯನ್ ಐಟಮು, ತಂದೂರಿ ಐಟಮು ಆ ಥರದ್ದೆಲ್ಲೂ ಇಲ್ಲ. ಗುಂಟೂರು ಚಿಕನ್ ಗ್ರೇವಿ ತಗೊಂಡು ಏನು ಮಾಡಬೇಕು, ಹಿಂಗೆ ತರಿಸ್ಬಿಟ್ಟು ಬಿರಿಯಾನಿಗೆ ನಾವೇ ಮಸಾಲೆ ಹಾಕ್ಕೊಡ್ಬೇಕು. ಒಂದು ಹಾಫ್ ಬಾಯ್ಲ್ಡ್ ಎಗ್ಗು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹುಡ್ಕೋಬೇಕು. ಇಲ್ಲಿ ಫುಲ್ಲು ಬೋನೆಲ್ಲ ಬೇಡ, ಪೀಸ್ ಮಾತ್ರ ತಗೊಂಡು ನೋಡಿ. ಆಹಾ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಅಟ್ ಇಟ್ಸ್ ಪೀಕ್ ಅಂತಲೇ ಹೇಳ್ಬೋದು. ಸೂಪರ್. ಇದೆರಡನ್ನ ಯೂಸೇ ಮಾಡಲ್ಲ, ಶೇರ್ವಾ ರೈತ ಕೊಟ್ಟಿರ್ತಾರೆ, ಬಟ್ ಈ ಥರ ಗ್ರೇವಿ ಇರುವಾಗ ಆ ಬಿರಿಯಾನಿಗೆ ಮಿಕ್ಸ್ ಮಾಡ್ಕೊಂಡು ತಿಂತಾರೆ, ನೆಕ್ಸ್ಟ್ ಲೆವೆಲಾಗಿ ಸಿಗ್ತಾ ಇದೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಗೈಸ್. ಇಷ್ಟೆಲ್ಲ ಮುಗ್ದಿದೆ. ಆ್ಯಕ್ಚುಲಿ ಇಲ್ಲೊಂದು ರೌಂಡ್ ಹೋಗ್ತೀನಿ, ಸ್ವಲ್ಪ ವೀಡಿಯೋ ಮುಗಿಸ್ಬಿಟ್ಟು ಆರಾಮಾಗಿ ತಿನ್ನೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಐಸ್ ಕ್ರೀಮ್ ತೋರಿಸ್ಬೇಕಲ್ಲ, ವೆನಿಲ್ಲ ಐಸ್ ಕ್ರೀಮ್ ಇರುತ್ತೆ. ಹಾ ಪೀಸ್ ಆ್ಯಕ್ಚುಲಿ ಕೊರೆ 349 ರುಪೀಸ್ ಕಾಂಬೋ ಅಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ, ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಖಂಡಿತ ನೀವು ಒಂದು ಫ್ರೆಂಡ್ಸು ಫ್ಯಾಮಿಲಿಯಾಗಿ ಪಾರ್ಟಿ ಮಾಡಬೇಕು, ಒಬ್ಬೊಬ್ಬರು ಫ್ರೆಂಡ್ಸ್ ಇರ್ತಾರೆ ಟ್ರೀಟ್ ಬೇಕೇ ಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ಇದನ್ನು ಶೇರ್ ಮಾಡಿ. ಸೊ ಫ್ರೆಂಡ್ಸ್ಗೆ ಈ ಥರ ಕರ್ಕೊಬಂದು ಒಳ್ಳೆ ಪಾರ್ಟಿ ಕೊಡಿಸಿ. ಆಲ್ಸೋ ಇವ್ರ ಮೇಲೆ ಪಾರ್ಟಿ ಹಾಲ್ ರೂಮ್ ಕೂಡ ಇದೆ. ಸೊ ಪಾರ್ಟಿ ಹಾಲಿಗೆ ಏನು ಚಾರ್ಜಸ್ ತೊಗೊಳಲ್ಲ, ಪಾರ್ಟಿ ಹಾಲ್ ಫ್ರೀ, ಬರೀ ಫುಡ್ಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಅದಕ್ಕೊಂದು ಸಪ್ರೇಟ್ ಬಫೆ ಥರ ಒಂದು ಸಿಸ್ಟಮ್ ನಡೆಸ್ತಾ ಇದ್ದಾರೆ. ಸೂಪರ್ ಅಂತಲೇ ಹೇಳ್ತೀನಿ. ಮತ್ತು ಇವರ ಆ್ಯಂಬಿಯನ್ಸ್ ಅಂತೂ ಸೂಪರ್ ಗೈಸ್. ಡೆಫಿನೆಟ್ಲಿ ಇವ್ರ ಆ್ಯಂಬಿಯನ್ಸ್ ಬಗ್ಗೆ ಹೇಳಲೇಬೇಕು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಫ್ರೆಂಡ್ಸು ಫ್ಯಾಮಿಲಿಯಾಗಿ ಅಥವಾ ಏನು ಬರ್ತ್ಡೇ ಫಂಕ್ಷನ್ಸ್ ಆಗಿರಲಿ, ಸ್ವಲ್ಪ ಹಂಗೆ ಬಂದು ಎಂಜಾಯ್ ಮಾಡಿ ನೀವು ತಿನ್ಬೋದು. ಅದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ, ಬಿಕಾಸ್ 349 ರುಪೀಸ್ ಒಳ್ಳೆ ಊಟ ಎಲ್ಲೂ ಸಿಗಲ್ಲ ಈ ಥರ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ ಯಾರು ಇರ್ತಾರಲ್ಲ ಅವ್ರ ಹತ್ರ ಈ ಟ್ರೀಟ್ ಬೇಕು ಅಂತ ಅಂದ್ಬಿಟ್ಟು ಈಗಲೇ ಕಳಿಸ್ಬಿಟ್ಟು ಈಗಲೇ ಬಂದು ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ. ಅಟ್ಟಿದ ಬೈ ಫ್ರಮ್ ದಿನೇಶ್, ಡೂ ವಾಟ್ ಯು ಲವ್, ಬಾಯ್. ಆಹಾ ಇವಾಗ ತಿರ್ಗಾ ಬ್ಯಾಟಿಗೆ ಬಾ. ತಿಂತೀರಾ ಇವತ್ತು? ವೆಜ್ ತಾನೆ ಇವತ್ತು ನೀನು? ಕ್ಲೋಸ್ ಮಾಡೋಣ, ತಿನ್ಬೇಕು ನಾನು ಅಷ್ಟೇ. ಬೇಗ ಹೋಗ್ಬೇಕು, ಮನೆಗೆ ಹೋಗ್ಬೇಕು ಅಂತಿದ್ದಲ್ಲ. ಬಾ ಮನೆಗೆ ಹೋಗಿ ಊಟ ಮಾಡ್ತೀಯಾ? ಸರಿ ಕ್ಲೋಸ್ ಮಾಡು, ಮನೆಗೆ ಊಟ ಮಾಡು. ಹಾಂ ಅಣ್ಣ, ಇವ್ರಿಗೊಂದು ಬಾಳೆಲೆ ಹಾಕಿ, ವೆಜ್ ಹಾಕಿ ಕ್ಲೋಸ್ ಮಾಡು.